ಒಂದ್ ಕಡೆ ಆದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಕಡು ಭ್ರಷ್ಟ ಸರ್ಕಾರ ಅಂತಾರೆ. ಹೌದು ಪಾಪ. ನಾನು ಹೇಳಿದ್ನಲ್ಲ, ಇಲ್ಲಿ ಏನಾದ್ರೂ ಆ ಕುಟುಂಬ ಬಿಟ್ರೆ ಇನ್ನು ಯಾರು ಪ್ರಾಮಾಣಿಕರು ಇಲ್ಲ ಅಂತ ನಾನು ಅವತ್ತೇ ಹೇಳ್ಬಿಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಹೇಳಿದಾಗಲೂ ಹೇಳ್ಬಿಟ್ಟಿದ್ದೀನಿ. ಸೊ ದೇವೇಗೌಡರು ಕುಟುಂಬ ಇದೆಯಲ್ಲ, ಆ ಕುಟುಂಬ ಬಿಟ್ರೆ ಬಹುಶಃ ಯಾರು ಇಲ್ಲಿ ಪ್ರಾಮಾಣಿಕರಿಲ್ಲ, ಎಲ್ಲ ಭ್ರಷ್ಟರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. BJP-ಯವ್ರನ್ನ ಒಪ್ತಾರೇನೋ ಅಂತ ಕಾಣುತ್ತೆ, ಈಗ ಕಾಂಗ್ರೆಸ್ದವ್ರು ಮಾತ್ರ ಅಂತ ಹೇಳಿದ್ದಾರೆ. ಸೊ ದೇವೇಗೌಡರಿಗೆ ಒಳ್ಳೇದಾಗಲಿ, ಇನ್ನೂ ಒಂದು 6 ವರ್ಷ ಅವರು ಆಯಸ್ಸು ದೇವರು ಕೊಡಲಿ, ಅವ್ರು ಹಿಂಗೆ ನಮ್ಮನ್ನೆಲ್ಲ ಟೀಕೆ ಮಾಡಲಿ. ಸೊ ಜನರ ಆಶೀರ್ವಾದ ನಮಗೆ ಇರಲಿ. ಯಾಕೆ ಅಂದರೆ ಸೊ ನಾವು ಬಿಚ್ಚುತ್ತಾ ಹೋದರೆ, ಮಾತಾಡ್ತಾ ಹೋದರೆ ಭಾಳಷ್ಟಿದೆ ಮಾತನಾಡೋದಕ್ಕೆ. ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಮಾತನಾಡಬಾರ್ದು. ಅದಕ್ಕೋಸ್ಕರ ನಾನು ಮಾತಾಡಲ್ಲ. ಮಾತಾಡಬೇಕು ಅಂದರೆ ನಾನು ಅವ್ರ ಜೊತೆಯಲ್ಲೇ ಇದ್ದು ರಾಜಕಾರಣ ಮಾಡ್ಕೊಂಡು ಬಂದಿರೋನು. ಮಾತನಾಡೋಕ್ಕೆ ಬೇಕಾದಷ್ಟು ವಿಚಾರ. ನಾನು ದೇವೇಗೌಡರು ವೈಯಕ್ತಿಕವಾದ ದೇವೇಗೌಡರ ಬಗ್ಗೆ ಮಾತಾಡಲ್ಲ, ಅವ್ರ ಕುಟುಂಬದ ವಿಚಾರ ಇದೆಯಲ್ಲ ಇದನ್ನು ಅವ್ರು ಯಾವಾಗ ನನ್ನ ಜೊತೆಲಿದ್ದಾಗ ಏನು ಹೇಳಿದ್ರು ಅವ್ರ ಮಕ್ಕಳಿಗೆ ಬುದ್ಧಿನ, ಅದೆಲ್ಲ ಇದೆ ನಮ್ಮ ಹತ್ರ. ನಾನು ಚಪ್ಪಲಿ ಹಾಕಿ ಓಡಾಡ್ತಿದ್ದೆ, ಒಂದು ಹವಾಯಿ ಚಪ್ಪಲಿ ಪಂಚೆ ಇದೆ, ನೀವು ಹಂಗೆ ಇದ್ದೀರಪ್ಪ ಅಂತ ಅವ್ರ ಮಕ್ಕಳನ್ನ ಕೇಳ್ತಿದ್ರು ಆ ಥರ. ಬಟ್ ನಾನು ಇಲ್ಲಿ ದೇವೇಗೌಡರನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋಕ್ಕೆ ಹೇಳಿಲ್ಲ. ದೇವೇಗೌಡರು ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಕುಟುಂಬದ ವ್ಯವಸ್ಥೆನಲ್ಲಿ ಇವತ್ತು ಕಾಂಗ್ರೆಸ್ಸಿನ ಟೀಕೆ ಮಾಡೋಣಾಗ ಅಥವಾ ಹಿಂದೆ BJP-ನ ಟೀಕೆ ಮಾಡ್ತಿದ್ರು, ಇವತ್ತು ಅವರ ಕುಟುಂಬದಲ್ಲೂ ಸಹ ಏನು ಎಲ್ಲ ಇರೋರೆಲ್ಲ ಮಕ್ಕಳೆಲ್ಲ MLA MLC MP ರಾಜ್ಯಸಭಾ ಈಗ ಕೇಂದ್ರ ಮಂತ್ರಿ ಎಲ್ಲ ಇದ್ದಾರಲ್ಲ, ಹೇಗಿದೆ ಅಂತ ತಿಳ್ಕೋಬೇಕಲ್ಲ ದೇವೇಗೌಡರು ಸಾಹೇಬರು.